ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಕೂಡ ಎಳ್ಳು ಮತ್ತೆ ಬೆಲ್ಲ ತಿಂತ ಒಳ್ಳೆ ಮಾತಾಡಿ. ಸೊ ಈ ಹಬ್ಬ ಬಂದು ಉತ್ತರಾಯಣದ ಫಸ್ಟ್ ಹಬ್ಬ ಆಗಿರುತ್ತೆ. ಸೊ ಉತ್ತರಾಯಣ ಮತ್ತೆ ದಕ್ಷಿಣಾಯಣ ಅಂತ ಎರಡು ಇರುತ್ತೆ. ದಕ್ಷಿಣಾಯಣ ಅಂದ್ರೆ ಡೇ ಟೈಮ್ ಬಂದು ಶಾರ್ಟ್ ಇರುತ್ತೆ, ನೈಟ್ ಟೈಮ್ ಬಂದು ಲಾಂಗ್ ಇರುತ್ತೆ. ಸೊ ಉತ್ತರಾಯಣ ಅಂದ್ರೆ ಡೇ ಟೈಮ್ ಬಂದು ಲಾಂಗ್ ಇರುತ್ತೆ, ನೈಟ್ ಟೈಮ್ ಬಂದು ಶಾರ್ಟ್ ಆಗುತ್ತೆ. ಈ ಟೈಮ್ ನ ಆಸ್ಪೀಷಿಯಸ್ ಟೈಮ್ ಅಂತ ಕೂಡ ಕರೀತಾರೆ. ನೀವೇನಾದ್ರೂ ಈ ಟೈಮ್ ಅಲ್ಲಿ ಯಾವ್ದಾದ್ರು ನೀವು ಅನ್ಕೊಂಡಿರುವಂತ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಸೊ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್ ಟು ಸ್ಟಾರ್ಟ್. ಅಂಡ್ ಈ ಟೈಮ್ ನಲ್ಲಿ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿರೋ ತರ ಎಳ್ಳು ಮತ್ತೆ ಬೆಲ್ಲನ ಎಲ್ಲಾರ ಮನೆಗೂ ಕೂಡ ಕೊಡ್ತೀವಿ. ಸೊ ಎಳ್ಳು ಬೆಲ್ಲನ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳ್ತೀವಿ. ಸೊ ಅದ್ರ ಇಂಪಾರ್ಟೆನ್ಸ್ ಏನಪ್ಪಾ ಅಂತ ತಿಳ್ಕೊಳ್ಳೋಣ. ಸೊ ಎಳ್ಳು, ಬೆಲ್ಲ, ಕೊಬ್ಬರಿ ಮತ್ತೆ ಕಡಲೆ ಬೀಜ ಇದೆಲ್ಲ ಒಂದೊಂದು ಸಿಗ್ನಿಫಿಕೆನ್ಸ್ ಇದೆ ತಿನ್ನೋದ್ರಿಂದ. ಸೊ ಎಳ್ಳನ್ನ ತಿನ್ನೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ ಗೆ ಒಳ್ಳೇದು, ಬೋನ್ ಹೆಲ್ತ್ ಗೆ ಒಳ್ಳೇದು, ಅಂಡ್ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಬೆಲ್ಲನ ತಿನ್ನೋದ್ರಿಂದ ನಿಮ್ಗೆ ಲಿವರ್ ಡಿಟಾಕ್ಸಿಫಿಕೇಶನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಕಡಲೆ ಬೀಜ ಎಲ್ಲರಿಗೂ ಗೊತ್ತಿರೋ ತರ ಬಡವರ ಬಾದಾಮಿ ಅಂತ ಸಹ ಕರಿತೀವಿ. ಸೊ ಇದನ್ನ ತಿನ್ನೋದ್ರಿಂದ ನಿಮ್ಗೆ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್ ಕೊಡುತ್ತೆ. ಅಂಡ್ ಇದರೊಳಗಡೆ ಇರುವಂತ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಆಗಿರುತ್ತೆ. ಈ ಕೊಲೆಸ್ಟ್ರಾಲ್ ಬಂದು ಬಾಡಿ ಇರುವಂತ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ನ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಕೊಬ್ಬರಿನ ತಿನ್ನೋದ್ರಿಂದ ಹೆಲ್ದಿ ಫ್ಯಾಟ್ ಸಿಗುತ್ತೆ ಬಾಡಿಗೆ, ಅಂಡ್ ಡೈಜೆಷನ್ ಪವರ್ ನ ಇಂಪ್ರೂವ್ ಮಾಡೋದಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಸೊ ನಾನ್ ಮಾಡುವಂತ ವಿಡಿಯೋ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಕನ್ನಡ ಫಿಟಿ ಫಸ್ಟ್ ನ ಫಾಲೋ ಮಾಡ್ಕೊಳ್ರಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡೋದ ಮಾತ್ರ ಮರಿಬೇಡಿ.